ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಟು ಕೃತಿಕಾಳ ಉಸಿರು ನಿಲ್ಲಿಸಿದ ಆರೋಪ ಕಿಲ್ಲರ್ ಡಾಕ್ಟರ್ ಮಹೇಂದ್ರ ರೆಡ್ಡಿ ಮೇಲಿದೆ. ವೃತ್ತಿಯಲ್ಲಿ ವೈದ್ಯೆ, ನೋಡಲು ಸುಂದರವಾಗಿದ್ದ ಕೃತಿಕಾ ರೆಡ್ಡಿಯನ್ನ ಈತ ಕೊಂದಿದ್ದು ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದೀಗ ಪೊಲೀಸ್ ತನಿಖೆಯಲ್ಲಿ ಮಹೇಂದ್ರನ ಕಳ್ಳಾಟಗಳು ಬಯಲಾಗಿದೆ. ನಾನು ಕೃತಿಕಾಳನ್ನ ಕೊಲೆ ಮಾಡಿಲ್ಲ ಅಂತಿದ್ದ ಈ ಕಿಲ್ಲರ್ ಬಣ್ಣ ಫೋನ್ ಪೇ ಚಾಟ್ನಲ್ಲಿ ಬಯಲಾಗಿದೆ. ರಿಪೋರ್ಟ್ನಲ್ಲಿ ಕೊಲೆಗಾರನ ಕರಾಳ ಮುಖ ರಿವೀಲ್ ಆಗಿದೆ. ನಾನೇನು ಮಾಡಿಲ್ಲ ಅಂತಿದ್ದ ಕಿಲ್ಲರ್ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಕಳ್ಳಾಟಗಳು ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಕೃತಿಕಾ ರೆಡ್ಡಿಯನ್ನ ಕೊಂದ ಬಳಿಕ ಮಹೇಂದ್ರ ರೆಡ್ಡಿ ತನ್ನ ಪ್ರಿಯತಮೆಗೆ ಕಳಿಸಿದ್ದ ಮೆಸೇಜ್ಗಳು ಪೊಲೀಸ್ ತನಿಖೆಯಲ್ಲಿ ರಿವೀಲ್ ಆಗಿದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಕೊಲೆಗಾರನ ಕರಾಳ ಮುಖ ಬಯಲಾಗಿದೆ. ಕೃತಿಕಾಳನ್ನ ಕೊಲೆ ಮಾಡಿರೋದಾಗಿ ಮಹೇಂದ್ರ ರೆಡ್ಡಿ ಆತನ ಪ್ರಿಯತಮೆಗೆ ಮೆಸೇಜ್ ಮಾಡಿದ್ದ. 10.34 ಲಕ್ಷಕ್ಕಿಂತ ಹೆಚ್ಚು ಡಿಜಿಟಲ್ ಫೈಲ್ಗಳನ್ನ ಹೊರತೆಗೆದಿರುವ ಎಫ್ಎಸ್ಎಲ್ ಟೀಮ್ಗೆ 485 ಫೋನ್ ಪೇ ಚಾಟ್ಗಳು ಸಿಕ್ಕಿವೆ. ತಪ್ಪೊಪ್ಪಿಕೊಳ್ಳುವ ರೀತಿಯಲ್ಲಿ ಮೆಸೇಜ್ ಕಳಿಸಿದ್ದು ನಂತರ ಡಿಲೀಟ್ ಮಾಡಿರೋ ದಾಖಲೆಗಳು ಲಭ್ಯವಾಗಿದೆ. ಈ ಸಂದೇಶ ನೋಡಿದ ನಂತರ ನನಗೆ ಎಲ್ಲಿಯೂ ಮೆಸೇಜ್ ಕಳಿಸಬೇಡಿ ಅಥವಾ ಫೋನ್ ಮಾಡಬೇಡಿ. ಎಲ್ಲವೂ ಸರಿಯಾದ ನಂತರ ನಾನು ನಿಮಗೆ ಕರೆ ಮಾಡ್ತೇನೆ. ಪೊಲೀಸರು ನಮ್ಮಿಬ್ಬರ ಸಂಬಂಧ ಏನು ಅಂತ ಕೇಳೋದಕ್ಕೆ ನಿಮಗೆ ಕರೆ ಮಾಡ್ತಾರೆ. ನಾವು ಸ್ನೇಹಿತರು ಅಂತ ಹೇಳಿ. ನೀವು ಅವನಿಗೆ ಪದೇ ಪದೇ ಕರೆ ಮಾಡಿದ್ದೀರಾ ಅಂದ್ರೆ ಹೌದು ಅಂತ ಹೇಳಿ. ನಾನು ಅವನಿಂದ ಸಹಾಯ ಕೇಳಿದೆ ಅಂತ ಹೇಳಿ ಎಂದು ಮೆಸೇಜ್ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ನಾನು ಶೀಘ್ರದಲ್ಲೇ ಹೋಗಿ ನನ್ನ ಹೆತ್ತವರಿಗೆ ಮತ್ತು ಅವಳ ಹೆತ್ತವರಿಗೆ ಹೇಳ್ತೇನೆ. ನನ್ನ ಬಳಿ ಸಾಕ್ಷಿಗಳಿಲ್ಲ, ಆದ್ರೆ ನಾನು ಕೃತಿಕಾಳನ್ನ ಕೊಂದಿದ್ದೇನೆ. ನಾನು ಜೈಲ್ ಸೇರ್ತೇನೆ. ಆಗ ನೀವು ಹಾಗೂ ಎಲ್ಲರೂ ಸಂತೋಷವಾಗಿರ್ತೀರಿ ಅಂತ ನಾನು ಭಾವಿಸ್ತೇನೆ ಅಂತ ಮಹೇಂದ್ರ ಮೆಸೇಜ್ ಕಳಿಸಿದ್ನಂತೆ. ನಾನು ಇದನ್ನ ಇಲ್ಲಿಯೇ ಕೊನೆಗೊಳಿಸ್ತಿದ್ದೇನೆ. ನೀನು ನಿನ್ನ ಜೀವನವನ್ನ ಆನಂದಿಸು. ನೀನು ನನ್ನನ್ನ ಬಯಸಿದಂತೆ ನಾನು ಸಂತೋಷದಿಂದ ಬಾಳ್ತೇನೆ. ಕೊಲೆಗಾರ ಎಂದಿಗೂ ಸಂತೋಷವಾಗಿರೋದಿಲ್ಲ ಮತ್ತು ನಾನು ಇಲ್ಲಿ ಕೊಲೆಗಾರನಂತೆ ನನ್ನ ಜೀವನವನ್ನ ನಡೆಸ್ತೇನೆ ಎನ್ನುವ ರೀತಿ ತನ್ನ ಪ್ರಿಯತಮೆಗೆ ಮಹೇಂದ್ರ ಮೆಸೇಜ್ ಕಳಿಸಿದ್ದ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಸಂಬಂಧ ತನಿಖೆ ನಡೀತಾ ಇದ್ದು ಸೆಷನ್ಸ್ ಕೋರ್ಟ್ನಲ್ಲಿ ಮಹೇಂದ್ರ ರೆಡ್ಡಿ ಜಾಮೀನು ಅರ್ಜಿ ಸಲ್ಲಿಸಿದ್ದ. ಆದ್ರೆ ಆರೋಪಿಯ ಬೇಲ್ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಏನಿದು ಕೃತಿಕಾ ರೆಡ್ಡಿ ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಲ್ಲಿ ನಡೆದ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಆಕೆಯ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಆಸ್ತಿ ಮತ್ತು ಅಕ್ರಮ ಸಂಬಂಧಕ್ಕಾಗಿ ಪತ್ನಿಗೆ ಅತಿಯಾದ ಅರಿವಳಿಕೆ ಅಂದ್ರೆ ಅನಸ್ತೇಷಿಯಾ ನೀಡಿ ಕೊಂದ ಪ್ರಕರಣವಾಗಿದೆ. ಮೊದಲು ಅಸಹಜ ಸಾವು ಎನ್ನಲಾಗಿದ್ದ ಪ್ರಕರಣ ಎಫ್ಎಸ್ಎಲ್ ವರದಿ ಮತ್ತು ಪತಿಯ ಮೆಸೇಜ್ಗಳಿಂದ ಕೊಲೆ ಅಂತ ಬಯಲಾಗಿ ಆರೋಪಿಯನ್ನ ಬಂಧಿಸಲಾಗಿದೆ. ಪ್ರಕರಣದ ಪ್ರಮುಖ ಅಂಶಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಈ ಪ್ರಕರಣದ ಹಿನ್ನೆಲೆ ಏನು? 2024ರ ಮೇ ತಿಂಗಳಲ್ಲಿ ವೈದ್ಯರಾದ ಮಹೇಂದ್ರ ರೆಡ್ಡಿ ಮತ್ತು ಕೃತಿಕಾ ರೆಡ್ಡಿ ವಿವಾಹವಾಗಿದ್ರು. ಕೊಲೆ ನಡೆದಿದ್ದು ಹೇಗೆ ಅಂತ ನೋಡೋದಾದ್ರೆ, ಆರೋಪಿ ಮಹೇಂದ್ರ ರೆಡ್ಡಿ ಪತ್ನಿ ಕೃತಿಕಾಳನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸಿ ಅರವಳಿಕೆ ಔಷಧವನ್ನ ಅತಿಯಾಗಿ ನೀಡಿ ಅಂದ್ರೆ 15 ml ನೀಡಿ ಹತ್ಯೆ ಮಾಡಿದ್ದಾನೆ. ಈ ಪ್ರಕರಣ ಬಯಲಾಗಿದೆ ಹೇಗೆ? ಮರಣೋತ್ತರ ಪರೀಕ್ಷೆ ಮತ್ತು ಎಫ್ಎಸ್ಎಲ್ ವರದಿಯಲ್ಲಿ ಅರವಳಿಕೆಯ ಮಿತಿ ಮೀರಿದ ಪ್ರಮಾಣ ದೃಢಪಟ್ಟಿತು. ಅಲ್ಲದೆ ಕೊಲೆ ಮಾಡಿದ ನಂತರ ಆತ ತನ್ನ ಪ್ರಿಯತಮೆಗೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂದ್ರೆ ಕೃತಿಕಾಳನ್ನ ಕೊಂದಿದ್ದೇನೆ ಎಂದು ಸಂದೇಶ ಕಳುಹಿಸಿದ್ದ ಪ್ರಮುಖ ಸಾಕ್ಷ್ಯ ಪೊಲೀಸರಿಗೆ ಲಭ್ಯವಾಯಿತು. ತನಿಖೆಯ ಪ್ರಕಾರ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅನಾರೋಗ್ಯದ ವಿಚಾರ ಮುಚ್ಚಿಟ್ಟು ಮದುವೆಯಾಗಿದ್ದ, ವೈವಾಹಿಕ ಜೀವನದಲ್ಲಿ ಅತೃಪ್ತಿ ಹೊಂದಿದ್ದ ಮತ್ತು ಆಸ್ತಿಯ ಮೇಲಿನ ಆಸೆಯಿಂದ ಈ ಕೃತ್ಯ ಎಸಗಿದ್ದಾನೆ. 6 ತಿಂಗಳ ತನಿಖೆಯ ನಂತರ ಪೊಲೀಸರು ಮಣಿಪಾಲದಲ್ಲಿ ಮಹೇಂದ್ರ ರೆಡ್ಡಿಯನ್ನ ಬಂಧಿಸಿದ್ರು. ಈ ಪ್ರಕರಣ ವೈದ್ಯಕೀಯ ವೃತ್ತಿಯಲ್ಲಿರೋರೆ ಅನಸ್ತೇಸಿಯವನ್ನ ಅಥವಾ ಯಾವುದೇ ಮೆಡಿಸಿನ್ಸ್ಗಳನ್ನ ತಪ್ಪು ದಾರಿಯಲ್ಲಿ ಬಳಸುವ ಗಂಭೀರ ವಿಷಯವನ್ನ ಬೆಳಕಿಗೆ ತಂದಿದೆ. ಸದ್ಯ ಈ ಪ್ರಕರಣದಲ್ಲಿ ತನಿಖೆಗಳು ಸಾಗ್ತಾ ಇದೆ. ತನಿಖೆಯಲ್ಲಿ ಸ್ಫೋಟಕ ವಿಷಯಗಳು ಬಯಲಾಗಿದೆ. ಇಷ್ಟು ದಿನ ನಾನು ಕೃತಿಕಾಳನ್ನ ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದ ಈ ಕಿಲ್ಲರ್ ಡಾಕ್ಟರ್ ಬಣ್ಣ ಫೋನ್ ಪೇ ಚಾಟ್ನಲ್ಲಿ ಬಯಲಾಗಿದೆ.
ಕೃತಿಕಾಳನ್ನ ಕೊಲೆ ಮಾಡಿರೋದಾಗಿ ಮಹೇಂದ್ರ ರೆಡ್ಡಿ ಆತನ ಪ್ರಿಯತಮೆಗೆ ಮೆಸೇಜ್ ಮಾಡಿದ್ದಾನೆ. 10,34,000ಕ್ಕಿಂತ ಹೆಚ್ಚು ಡಿಜಿಟಲ್ ಫೈಲ್ಗಳನ್ನ ಹೊರತೆಗೆದಿರುವ FSL ಟೀಮ್ಗೆ 485 ಫೋನ್ ಪೇ ಚಾಟ್ಗಳು ಸಿಕ್ಕಿವೆ. ತಪ್ಪೊಪ್ಪಿಕೊಳ್ಳುವ ರೀತಿಯಲ್ಲಿ ಮೆಸೇಜ್ ಕಳಿಸಿದ್ದು ನಂತರ ಡಿಲೀಟ್ ಮಾಡಿರೋ ದಾಖಲೆಗಳು ಲಭ್ಯವಾಗಿದೆ. ಒಟ್ಟಾರೆಯಾಗಿ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಸಂಬಂಧ ತನಿಖೆ ನಡೀತಾ ಇದ್ದು ಸೆಷನ್ಸ್ ಕೋರ್ಟ್ನಲ್ಲಿ ಮಹೇಂದ್ರ ರೆಡ್ಡಿ ಜಾಮೀನು ಅರ್ಜಿ ಸಲ್ಲಿಸಿದ್ದ. ಆದರೆ ಆರೋಪಿಯ ಬೇಲ್ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ.